ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಕಾರಂಜ ಜಲಾಶಯ ಪ್ರವಾಹ ಪರಿಸ್ಥಿತಿ ಪರಿಶೀಲನೆ ಮಾಡಿದ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ. ಧಾರಾಕಾರ ಮಳೆಯಿಂದ ಹಾನಿ ಪ್ರದೇಶಗಳಿಗೆ ಸಂಸದ ಸಾಗರ್ ಖಂಡ್ರೆ ಭೇಟಿ, ಶೀಘ್ರ ಪರಿಹಾರಧನ ಭರವಸೆ. ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷ ಆಯ್ಕೆ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಇಂದು ಕಾರಂಜ ಜಲಾಶಯ ಸುತ್ತಮುತ್ತಲಿನ ಕಣಜಿ ಸೇರಿದಂತೆ ಅತಿವೃಷ್ಟಿ ಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಿ ಹಾನಿಗೊಳಗಾದ ಪರಿಸ್ಥಿತಿಯನ್ನು ನೇರವಾಗಿ ಪರಿಶೀಲಿಸಿದರು. ಭಾರಿ ಮಳೆಯಿಂದಾಗಿ ಹೆಸರು, ಉದ್ದು, ತೊಗರಿ ಹಾಗೂ ಸೋಯಾಬೀನ್ ಬೆಳೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದು, ಹಲವೆಡೆ ಮನೆಗಳು ಕುಸಿತಗೊಂಡಿರುವುದರಿಂದ ಗ್ರಾಮಸ್ಥರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಚಿವರು ಸ್ಥಳೀಯರ ಸಮಸ್ಯೆಗಳನ್ನು ಆಲಿಸಿ ಶೀಘ್ರದಲ್ಲೇ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. ನಂತರ ಜಿಲ್ಲೆಯ ಜೀವನಡಿಯಾದ ಕಾರಂಜ ಜಲಾಶಯಕ್ಕೆ ಭೇಟಿ ನೀಡಿದ ಸಚಿವರು ಜಲಾಶಯದ ಸ್ಥಿತಿಗತಿ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಪ್ರಸ್ತುತ 7 ಟಿಎಂಸಿ ಸಾಮರ್ಥ್ಯದ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು 10,000 ಕ್ಯೂಸೆಕ್ ನೀರು ಒಳಹರಿವು ಆಗುತ್ತಿದ್ದು 13,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಸಚಿವರು ಅಧಿಕಾರಿಗಳಿಗೆ ನಿಬಂಧನೆಗಳಿಗೆ ಅನುಗುಣವಾಗಿ ಜಲಾಶಯದ ಸ್ಥಿತಿಗತಿ ಕಾಪಾಡಿಕೊಂಡು ಜನರ ಜೀವ ಮತ್ತು ಆಸ್ತಿಗೆ ಯಾವುದೇ ಅಪಾಯವಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದರು. ಆ ಕಡೆ ದಿವಸದಿಂದ ಸತತವಾಗಿ ಮುಸಲ್ಧಾರೆ ಮಳೆ ಆಗ್ತಾ ಇದೆ. ಸುಮಾರು ನನ್ನ ಪ್ರಕಾರ 1,00,000 ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ನಷ್ಟ ಆಗಿದೆ. ಇವತ್ತೇನು ರೈತರು ನಾವು ನೋಡ್ತಾ ಇದ್ದೇವೆ, ಭಾಳ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ರೈತರ ಜೊತೆಯಲ್ಲಿದೆ. ಇದೆಲ್ಲ ಹವಾಮಾನ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಪ್ರಕೃತಿ ವಿಕೋಪದ ಫಲ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಅವಾಂತರ ಏನಾಗ್ತಾ ಇದೆ, ಎಷ್ಟೋ ಅವಘಡಗಳಾಗಿದೆ. ರಸ್ತೆ ಎಲ್ಲ ಕಿತ್ಕೊಂಡು ಹೋಗಿದ್ದಾವೆ, ಸೇತುವೆಗಳು ಕಿತ್ಕೊಂಡು ಹೋಗಿದ್ದಾವೆ, ಸಂಪರ್ಕ ಕಡಿತ ಆಗಿಬಿಟ್ಟಿದೆ. ಎಷ್ಟು ಮಟ್ಟಿಗೆ ಹಾನಿಯಾಗಿದೆ ಅಂದರೆ ಈ ನಿಮ್ಮ ಕೆರೆಗಳ ಅಕ್ಕಪಕ್ಕದಲ್ಲಿರುವಂಥದ್ದು, ನದಿಗಳ ದಂಡೆಯಲ್ಲಿರುವಂಥ ಭೂಮಿ ರೈತರದ್ದೇನಿದೆ ಅಲ್ಲಿ ಮಣ್ಣು ಸಮೇತ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದೆ. ಎಲ್ಲಕ್ಕಿಂತ ಹೆಚ್ಚಿನ ಹಾನಿ ಔರಾದ್ ಮತ್ತು ಬಾಲ್ಕಿಯಲ್ಲಾಗಿದೆ. ಜಿಲ್ಲೆಯಾದ್ಯಂತನೂ ಆಗಿದೆ. ನಮ್ಮ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸೇರಿ ಎಲ್ಲ ಇಲಾಖೆ ಅಧಿಕಾರಿಗಳು ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಇವತ್ತು ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಇವತ್ತು ನೀರಿನ ಜೊತೆಯಲ್ಲಿ ಚೆಲ್ಲಾಟ ಆಡಬಾರ್ದು ಅನ್ನುವಂಥ ರೀತಿಯಲ್ಲಿ ಎಲ್ಲೆಲ್ಲಿ ರಸ್ತೆಗಳ ಸಂಪರ್ಕ ಕಡಿತ ಆಗಿದೆ ಅದರಲ್ಲಿ ಸೇತುವೆಗಳು ಅದರ ಎತ್ತರ ಹೆಚ್ಚಳ ಮಾಡುವಂಥದ್ದಕ್ಕೆ ಪ್ರಸ್ತಾವನೆ ಕೊಡಿ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಸುಮಾರು 3-4 ಸಭೆಗಳನ್ನು ನಾನು ಅಧಿಕಾರಿಗಳ ಜೊತೆಯಲ್ಲಿ ಮಾಡಿದ್ದೇನೆ. ನನಗೆ ಗೊತ್ತಾದ ತಕ್ಷಣ ಝೂಮ್ ಮೀಟಿಂಗ್ ಬೆಂಗಳೂರಿನಿಂದ ಮಾಡಿದೆ. ಅದಾದಮೇಲೆ ಬಂದು ಬೀದರ್ನಲ್ಲಿ ಒಂದು ಸಭೆಯನ್ನು ನಾನು ಮಾಡಿದ್ದೇನೆ. ಜಿಲ್ಲಾಧಿಕಾರಿ, ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ, ಕೃಷಿ ಇಲಾಖೆ ಅಧಿಕಾರಿ ಎಲ್ಲರನ್ನೂ ಸೇರಿಸಿಕೊಂಡು ಜಿಲ್ಲೆಯಾದ್ಯಂತ ನಾವು ಸುತ್ತಾಡಿದ್ದೇವೆ. ಮೊನ್ನೆ ನಾನು ಔರಾದ್ಗೆ ಹೋಗಿದ್ದೆ. ನಿನ್ನೆ ಬಾಲ್ಕಿಯಲ್ಲಿ ಇವತ್ತು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. 100 ಮನೆಗಳು ಬಿದ್ದಿದ್ದಾವೆ. ಆ ಮನೆಗಳು ತತ್ಕ್ಷಣ ಪರಿಹಾರ ಕೊಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ. ನಾನು ಈಗಾಗಲೇ ಹೇಳಿದ್ದೆ, ಅದು ಜೀವಹಾನಿ 2 ಜೀವಹಾನಿ ಆಗಿತ್ತು. ಟೋಟಲ್ ಕ್ರಾಪ್ ಐತಿ ಎಲ್ಲ ಕ್ರಾಪ್ ಈಗಾಗಲೇ ಹೇಳಿದ್ದೇನೆ. 1,23 ಕೋಟಿ ಅಂತ ಅವಾಗ 66,000 ನೋಡಿ, 100 ಕೋಟಿ ಹಾನಿಯಾಗಿದೆ. 23 ಕೋಟಿ ಅಂತಲ್ಲ. 1,00,000 ಎಕರೆ ಅಂದರೆ ಎಷ್ಟಾಗುತ್ತೆ? 1,00,000 ಹೆಕ್ಟರ್ ಅಂದರೆ 2.5 ಲಕ್ಷ ಎಕರೆ ಆಯಿತು.
ಅಲ್ಲ ಸರ್, ಇನ್ನೂ ಜಾಸ್ತಿ ನಮ್ಮಲ್ಲಿ ಇದ್ದಂಥದ್ದು ಇನ್ನೂ ಜಾಸ್ತಿ ಇರ್ಬೋದು. 4 lakhs ಹೆಕ್ಟೇರ್ ಸತತವಾಗಿ ಅಲ್ಲ, ಇನ್ನೂ ಜಾಸ್ತಿನೂ ಇರುತ್ತೆ. ಹಾಂ ಸರ್. ಯಾಕೆಂದ್ರೆ ನೋಡಿ, 4,20,000 ಹೆಕ್ಟೇರ್ ಭೂಮಿಯಲ್ಲಿ ಬಿತ್ತಣಿಕೆ ಆಗಿದೆ. ಈ 4,20,000 ಎಕರೆ ಭೂಮಿಯಲ್ಲಿ ಎಷ್ಟು ಭೂಮಿ ಎಲ್ಲಿ ಬೆಳೆದಂಥ ಬೆಳೆ ನಷ್ಟ ಆಗಿದೆ. ಈಗ ನಾನು ಬರ್ತಾ ಇದ್ದಾಗ ನೋಡಿದ್ದೇನೆ, ಸಂಪೂರ್ಣ ಏನು ನಿಮ್ಮ ಹೆಸರು ಕೊಯ್ಲಿಗೆ ಬಂದಿತ್ತು, ಹೆಸರು ಸಂಪೂರ್ಣ ನಷ್ಟ ಆಗಿದೆ. ತೊಗರಿ ಸಂಪೂರ್ಣ ನಷ್ಟ ಆಗಿದೆ. ಇವತ್ತು ಸೋಯಾಬೀನ್ ಭಾಗಶಃ ನಷ್ಟ ಆಗಿದೆ. ಇವನ್ ಕಬ್ಬು ಸಹಿತ ನೀರು ನಿಂತಿದ್ದಕ್ಕಾಗಿ ಅದು ಹಾಳಾಗ್ತಾ ಇದೆ. ಮಣ್ಣು ಕೊಚ್ಕೊಂಡು ಹೋಗಿದ್ದಂಥದ್ದು, ಅದಕ್ಕೆ ನೀವು ಯಾವುದೇ ಒಂದು ಎಷ್ಟು ನಷ್ಟ ಆಗಿದೆ ಅಂತ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೂ ಆಗೋದಿಲ್ಲ. ಅಷ್ಟೊಂದು ರೈತರಿಗೆ ನಷ್ಟ ಆಗಿದ್ದಂಥದ್ದು ಭಾಳ ನೋವಿನ ಸಂಗತಿಯಾಗಿದೆ. ಸರ್ಕಾರ ರೈತರ ಜೊತೆಯಲ್ಲಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ಗೋಧಿಪರ್ಗಾಗಿ ಹೋಗಿದ್ದಾಗ ನಷ್ಟ ಅದೆಲ್ಲವನ್ನು ನೋಡಿಕೊಂಡು ಮುಖ್ಯಮಂತ್ರಿ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿದ್ದೇನೆ. ಸಂಪರ್ಕ ಮತ್ತು ಏನೇನು ಹಾನಿಯಾಗಿದೆ ಅದೆಲ್ಲವನ್ನು ರಿಸ್ಟೋರ್ ಮಾಡೋಣ, ಅದಕ್ಕೆಷ್ಟು ಅವಶ್ಯಕತೆ ಇದೆ ಅಷ್ಟು ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪರಿಹಾರ ಕೊಡುವಂಥದ್ರ ಬಗ್ಗೆನೂ ಮಾತಾಡಿದ್ದೇನೆ. ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿರುವ ಪ್ರದೇಶಗಳಿಗೆ ಸಂಸದರಾದ ಶ್ರೀ ಸಾಗರ್ ಖಂಡ್ರೆ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಜಿಲ್ಲೆಯ ಸಿಂಧೋಲ್, ರಾಜಗಿರ, ಎಕತ್ಪುರ್ ಗ್ರಾಮಗಳಿಗೆ ಸಂಸದರಾದ ಶ್ರೀ ಸಾಗರ್ ಖಂಡ್ರೆ ಅವರು ಭೇಟಿ ನೀಡಿ ಮನೆ ಕುಸಿತ ಮತ್ತು ಬೆಳೆಹಾನಿ ಪ್ರದೇಶಗಳನ್ನು ಪರಿಶೀಲಿಸಿದರು. ಧಾರಾಕಾರ ಮಳೆಯಿಂದಾಗಿ ಮನೆಗಳು ಕುಸಿದು ಬೆಳೆಗಳು ಹಾನಿಗೊಳಗಾಗಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯರ ದುಃಖ ಕಷ್ಟಗಳನ್ನು ಆಲಿಸಿ ಪರಿಹಾರ ಕಾರ್ಯಗಳನ್ನು ಆದಷ್ಟು ಶೀಘ್ರ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ವತಿಯಿಂದ ಬೀದರ್ ಜಿಲ್ಲಾ ಘಟಕದ ಪದಾಧಿಕಾರಿಗಳಾದ ಸಂತೋಷ್ ಮೇತ್ರೆ ನೇತೃತ್ವದಲ್ಲಿ ಸುದೇಶ್ ಮಾರುತಿ ಅವರನ್ನು ಜಿಲ್ಲಾ ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಈ ವೇಳೆ ಜಿಲ್ಲಾ ಉಪಾಧ್ಯಕ್ಷರಾದ ಅಭಿಮಾನ್ ಖರೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಸುಪ್ರೀತ್, ಜಿಲ್ಲಾ ವಿದ್ಯಾರ್ಥಿ ಘಟಕ ಅಧ್ಯಕ್ಷರಾದ ಅರುಣ್ ದೊಡ್ಡಿ, ಜಿಲ್ಲಾ ವಿದ್ಯಾರ್ಥಿ ಘಟಕ ಉಪಾಧ್ಯಕ್ಷರಾದ ದಿನಕರ್ ಮೇತ್ರೆ ಅವರು ಉಪಸ್ಥಿತರಿದ್ದರು. ರಕ್ಷಣಾ ವೇದಿಕೆಯ ನನಗೆ ಜಿಲ್ಲಾ ಗೌರವಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಇದನ್ನು ಮನದಟ್ಟು ಮಾಡಿಕೊಂಡು ಈ ಜೈ ಕರ್ನಾಟಕ ರಕ್ಷಣೆ ವೇದಿಕೆಯ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲಿ ಎಲ್ಲಿ ಅನ್ಯಾಯ ಆದರೂ ಕೂಡ ಜಿಲ್ಲೆಯ ಸಂತೋಷ್ ನೇತ್ರೆಯವರ ನೇತೃತ್ವದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನಾವು ಭಾಗಿಯಾಗಿದ್ದು ಎಲ್ಲರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ತೀವಿ ಅಂತೇಳಿ ಈ ಮೂಲಕವಾಗಿ ಇಚ್ಛಿಸುತ್ತೇನೆ. ಕರ್ನಾಟಕ ರಾಜ್ಯದ ಗಡಿಭಾಗದ ಬೀದರ್ ಜಿಲ್ಲೆ ಕಮಲ್ ನಗರ ತಾಲೂಕಿನ ಸೋನಲ್ ಗ್ರಾಮದಲ್ಲಿ ತೀವ್ರ ಮಳೆಯಾದ ಕಾರಣ ರೈತರು ಬೆಳೆದಿರ್ತಕ್ಕಂತ ಎಲ್ಲ ಬೆಳೆಗಳು ಕೂಡ ಹಾನಿಯಾಗಿವೆ ಹಾಗೂ ಗ್ರಾಮದವರಿಗೂ ಕೂಡ ನೀರು ಬಂದಿದೆ. ಇದನ್ನೆಲ್ಲವನ್ನು ಗಮನಿಸಿದ ಮೇಲೆ ಅಧಿಕಾರಿಗಳು ಆದಷ್ಟು ಬೇಗನೆ ನಮ್ಮ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಪ್ರವಾಹ ಪೀಡಿತ ಜನರ ಹಾಗೂ ಸಮಸ್ತ ರೈತರ ಪರವಾಗಿ ಕುರಿತು ಆಲೋಚನೆ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನು ಒದಗಿಸಬೇಕೆಂದು ಗ್ರಾಮದವರ ವತಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ. ಸಾಗರ್ ಸ್ವಾಮಿ, ಪ್ರಭು ಆಲ್ಬಿಡೆ, ರಮೇಶ್ ಮೇತ್ರೆ, ಪಾಶೋಮಿಯಾ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದ ಗಡಿ ಭಾಗದ ಜಿಲ್ಲೆಯಾಗಿರ್ತಕ್ಕಂಥ ನಮ್ಮ ಬೀದರಿನಲ್ಲಿ ಸತತವಾಗಿರ್ತಕ್ಕಂಥ ಮಳೆ ಕಾರಣದಿಂದಾಗಿ ತುಂಬ ಪ್ರವಾಹಿತ ನೀರು ಬಂದಿದೆ. ಆದ ಕಾರಣ ಗ್ರಾಮದ ಎಲ್ಲ ಸಾವಿರಾರು ಎಕರೆ ಬೆಳೆಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿವೆ. ಅದೇ ರೀತಿಯಾಗಿ ಇನ್ನೂ ಕೂಡ ನೀರಿನ ಪ್ರವಾಹ ಕಡಿಮೆ ಆಗುತ್ತಿಲ್ಲ, ತುಂಬ ಬೆಳೆ ಹಾನಿಯಾಗಿದೆ. ಆದ ಕಾರಣದಿಂದಾಗಿ ಇದನ್ನೆಲ್ಲವನ್ನು ಪರಿಶೀಲಿಸತಕ್ಕಂತಹ ಅಧಿಕಾರಿಗಳು, ಜಿಲ್ಲಾಧಿಕಾರಿ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಅವರೆಲ್ಲರೂ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ನಮ್ಮ ಬೆಳೆ ಹಾನಿಗಳನ್ನು ಒಮ್ಮೆ ಪರಿಶೀಲನೆ ಮಾಡಬೇಕು. ಅತಿವೃಷ್ಟಿಯಾಗಿರ್ತಕ್ಕಂಥ ಕಾರಣದಿಂದಾಗಿ ನಮಗೆ ಕೂಡಲೇ ಪರಿಹಾರವನ್ನು ಒದಗಿಸ್ತಕ್ಕಂತಹ ಕೆಲಸವನ್ನು ಮಾಡಬೇಕೆಂದು ನಮ್ಮ ಗ್ರಾಮದವರ ವತಿಯಿಂದ ಅವರಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳಲಾಗುತ್ತದೆ. ಆದ ಕಾರಣದಿಂದಾಗಿ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ನಮ್ಮನ್ನು ಒಂದು ಸತಿ ಭೇಟಿ ಮಾಡಿ ಗ್ರಾಮದ ಎಲ್ಲವನ್ನು ಪರಿಶೀಲನೆ ಮಾಡಬೇಕೆಂದು ಅವರಲ್ಲಿ ನಾವು ಗ್ರಾಮದವರ ವತಿಯಿಂದ ಕಳಕಳಿಯಾಗಿ ಕೇಳಿಕೊಳ್ಳುತ್ತೇವೆ. ಇಲ್ಲಿವರೆಗೂ ಕೂಡ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸರ್ಕಾರಿ ಅಧಿಕಾರಿಗಳು ಬಂದು ಭೇಟಿ ಕೊಟ್ಟಿಲ್ಲ. ಆದ ಕಾರಣದಿಂದಾಗಿ ಗ್ರಾಮದವರ ವತಿಯಿಂದ ನಾವು ಒಂದು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ಗ್ರಾಮಕ್ಕೂ ಕೂಡ ಅವರ ಗ್ರಾಮವಂತೆ ಭಾವಿಸಿ ಬಂದು ಅದಕ್ಕೆ ಪರಿಹಾರವನ್ನು ಒದಗಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳಲಾಗುತ್ತದೆ. ಬೆಳೆ ಹಾನಿ ತುಂಬ ವೃದ್ಧಿಯಾಗಿದೆ ಹಾಗೂ ಮಾರ್ಗದಲ್ಲಿ ಸಂಚಲನವನ್ನು ಮಾಡಲು ಕೂಡ ತುಂಬ ಕಷ್ಟವಾಗಿರ್ತಕ್ಕಂಥ ಸಮಯ ಬಂದೊದಗಿದೆ. ಈ ರೀತಿಯಾಗಿ ನಾವು ಅವರಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತೇವೆ. ಕಳೆದ
ಕೆಲ ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಜಮೀನಿನಲ್ಲಿ ನೀರು ನಿಂತು ರೈತರು ಬಿತ್ತನೆ ಮಾಡಿದ ಬೆಳೆಗಳು ಹಾನಿಯಾಗಿದ್ದು, ಸರ್ಕಾರ ಬೆಳೆ ಕಳೆದುಕೊಂಡ ರೈತರಿಗೆ ಎಕರೆಗೆ ಕನಿಷ್ಠ 25,000 ರೂಪಾಯಿ ಪರಿಹಾರ ಕೂಡಲೇ ನೀಡಬೇಕು ಎಂದು ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಕಾಶೆಂಪೂರ್ ಅವರು ಒತ್ತಾಯಿಸಿದರು. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ರೈತರ ಜಮೀನುಗಳಲ್ಲಿ ನೀರು ನಿಂತು ಬೆಳೆ ಹಾನಿ ಸಂಭವಿಸಿದ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬುದೇರಾ, ಮಲ್ಲಿಕ್, ಮರ್ಜಾಪುರ್, ಕಾಶೆಂಪೂರ್, ಪಿ ಸೇರಿದಂತೆ ವಿವಿಧ ಗ್ರಾಮಗಳ ರೈತರ ಜಮೀನುಗಳಿಗೆ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಶುಕ್ರವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅವರು ಮಾತನಾಡಿದರು. ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಹುತೇಕ ಕಡೆಗಳಲ್ಲಿ ಹಳ್ಳ ಕೆರೆಗಳು ತುಂಬಿ ಹರಿಯುತ್ತಿದ್ದು ರೈತರ ಜಮೀನುಗಳಲ್ಲಿ ನೀರು ನಿಂತಿವೆ. ಇದರಿಂದ ರೈತರು ಬೆಳೆದ ಸೋಯಾ, ಹೆಸರು, ತೊಗರಿ, ಕಬ್ಬು, ಉದ್ದು ಸೇರಿದಂತೆ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳು ಬಹುತೇಕ ಹಾನಿಯಾಗಿವೆ. ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವ ಜಮೀನುಗಳಲ್ಲಿ ಬೆಳೆಗಳೇ ಕಾಣದ ರೀತಿಯಲ್ಲಿ ನೀರು ನಿಂತು ಬೆಳೆ ಹಾನಿ ಸಂಭವಿಸಿದೆ. ಇದರಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಬೆಳೆ ಕಳೆದುಕೊಂಡಿರುವ ರೈತರಿಗೆ ಕೂಡಲೇ ಪರಿಹಾರ ಒದಗಿಸಿಕೊಡುವ ಕೆಲಸ ಮಾಡಬೇಕು ಎಂದು ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಹೇಳಿದರು. ಈ ಸೋಯಾ ಮತ್ತು ತೊಗರಿ ಭಾಳ ನಾಜೂಕ್ ಇರ್ತಾವ. ಈ ರೋಡ್ ಕಡೆ ನೀರು ಬೇಕಲ್ರಿ. ಜಂಪ್ ಮಾಡಿ ನಡೆದವ್ರು ನೀರು ನೋಡ್ರಿ ಇದ್ರಾಗೆಲ್ಲ ಗಾಡಿ ತಾನೇ ಅಂದ್ರೆ ಈಗ ಗಾಡಿ ಯಾವ ಹೋಗ್ತಾ ಇಲ್ಲ, ಈ ರೋಡ್ ಎಲ್ಲ ನಮ್ಮದು ಗೊತ್ತಿಲ್ಲ. ಈಗ ಹೊಟ್ಟೆ ಗೊತ್ತಿಲ್ಲ. ನಾವೇನು ನಮ್ಮ ಗೊತ್ತಿದ್ದೇವಲ್ಲ ಅಲ್ಲಿ ಸರ್ವೆ ನಂಬರ್ ಎಲ್ಲ ಸರ್ವೆ ಮಾಡ್ಕೊಂಡು ಎಲ್ಲ ಬೆಳೆಗಳು ಸರ್ ಯಾವುದು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.